ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಹಾಲ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕೆಳಗಡೆ ನನ್ನ ಮಕ್ಕಳು ಇಬ್ಬರೂ ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದ್ರು, ಹಾಗಾಗಿ ನಾನು ಮೇಲೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ಯೂಸ್ಫುಲ್ ಆಗಿರೋ ವೀಡಿಯೋ ಅಂದ್ಕೊಂಡಿದ್ದೀನಿ. ನಿಮಗೂ ಯೂಸ್ಫುಲ್ ಆಗುತ್ತೆ, ಎಕ್ಸ್ಪೆಷಲಿ ಮಕ್ಕಳು ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯೂಸ್ಫುಲ್ ಆಗಿರೋರೆಲ್ಲರೂ ಕಮೆಂಟಲ್ಲಿ ತಿಳಿಸ್ಬೇಕು ವೀಡಿಯೋ ಹೇಗಿರುತ್ತೆ ಅಂತ, ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ನನ್ನ ಮಗನಿಗೆ ಜ್ವರ ಹೈ ಆದರೆ 100, 103, 104 ಆದರೆ ಪಿಡ್ಸ್ ಬರ್ತಿತ್ತು. ನನ್ನ ಮಗನಿಗೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾವು ಒಂದು ಕಡೆ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ದು. ಆ ಟ್ರೀಟ್ಮೆಂಟಲ್ಲಿ ಬೆಳಗ್ಗೆ ಸಂಜೆ ಶಿರಪ್ ಹಾಕೋದ್ರಿಂದ ಊಟ ಮಾಡಿಸಿ ನನ್ನ ಮಗನಿಗೆ 103, 104, 100 ಆ ಥರ ಜ್ವರ ಬಂದರೂ ಕೂಡ ಈಗ ಪಿಡ್ಸ್ ಬರ್ತಾಯಿಲ್ಲ. ಅದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ನಾವು ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ಯಾರು ಅವರು ಡಾಕ್ಟ್ರು ಅಂತ ನಾವು ಚೆಕಪ್ ಇತ್ತು, ನಿನ್ನೆ ಹೋಗಿದ್ದು. ಹಾಗಾಗಿ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಕೆಳಗಡೆ ಡಿಸ್ಟರ್ಬ್ ಆಗುತ್ತೆ ಅಂತ ಮೇಲೆ ಬಂದರೆ ಮೇಲೂ ಕೂಡ ನನ್ನ ಸೆಡ್ಡಲ್ಲಿ ಕೋಳಿ ಸಾಕಿರೋದ್ರಿಂದ ಅವನು ಕೂಡ ಕೂಗ್ತಾ ಇದ್ದಾನೆ. ಹಾಗಾಗಿ ಇರಲಿ, ಪರವಾಗಿಲ್ಲ ಬಿಡಿ, ಯೂಸ್ಫುಲ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಏನು ಮಾಡ್ಕೊಬೇಕು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ಅಂತ ವಿಡಿಯೋ. ನೋಡಿ, ನಮ್ಮ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು 2 ಗಂಟೆ ಅಷ್ಟಲ್ಲಿ ಬರ್ತೀನಿ, ನೀವು ಅಷ್ಟಲ್ಲಿ ರೆಡಿ ಆಗಿರಬೇಕು ಅಂತ ಹೇಳಿದರು. ನಾವು ಕೂಡ ನನ್ನ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಊಟ ತಿನ್ನಿಸಿ ನಾನು ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಕೂತಿದ್ದೆ. ಅವರು ಕರೆಕ್ಟ್ 2 ಗಂಟೆಗೆ ಎಕ್ಸಾಕ್ಟ್ ಬಂದರು. ಎಂತಕ್ಕೆ ಅಷ್ಟು ಬೇಗ ಹೋಗೋದು ಅಂದರೆ, ಗೌರ್ಮೆಂಟ್ ರಜೆ ಇರೋದ್ರಿಂದ ಅವರು ಬೆಳಗ್ಗೆಯಿಂದನೇ ನೋಡ್ತಾ ಇರ್ತಾರೆ. ಇವತ್ತು ದಿನ ನೋಡೋದಾದರೆ 5:30ಗೆ. ಎಂತಕ್ಕೆ ಅಂದರೆ ಇಂದಿರಾ ಗಾಂಧಿಗೆ ಹೋಗ್ತಾರೆ ಅವರು, ಅಲ್ಲೂ ಕೂಡ ನೋಡ್ತಾರೆ. ನಮ್ಗೆ ಅಲ್ಲಿ ಸೆಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾವು ಇವ್ರದ್ದು ಪ್ರೈವೇಟ್ ಕ್ಲಿನಿಕ್ ಇದೆ, ಅಲ್ಲೇ ಹೋಗಿ ತೋರಿಸೋದು. ಎಲ್ಲಿ ಬರುತ್ತೆ ಅಂದರೆ ವಿಜಯನಗರ ಹತ್ರ ಬರುತ್ತೆ. ಅಲ್ಲೋಗಿ ಕೇಳಿದ್ರೆ ವೈಕುಂಠರಾಜ್ ಹಾಸ್ಪಿಟ್ಲ್ ಎಲ್ಲಿ ಬರುತ್ತೆ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ನೋಡಿ, ನಾವು ಕೂಡ ಹೋದ್ವಿ. ನನ್ನ ಮಗಂಗೆ EGG ಇರೋದ್ರಿಂದ ನನ್ನ ಮಗಂಗೆ ಹೋಗಿದ ತಕ್ಷಣ ನಿದ್ದೆ ಬರೋ ಸಿರಪ್ ಹಾಕಿದ್ರು. ಎಂತಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪನೂ ಹಳ್ಳಾಡೋಂಗಿಲ್ಲ, ಅದು ನೀಟಾಗಿ ಬರಲ್ವಂತೆ. ಹಾಗಾಗಿ ಬೆಳಗ್ಗೆ ಕೂಡ ನಿದ್ದೆನೂ ಮಾಡಿಸಿರ್ಲಿಲ್ಲ. ನನ್ನ ಮಗಂಗೆ ನಿದ್ದೆ ಮಾಡಿಸೋಂಗಿಲ್ಲ ಮನೇಲಿ. ಹಾಗಾಗಿ ಹೋಗಿದ ತಕ್ಷಣ ಹಾಕಿದ್ರು. ಅವನು ಮಲಗಿಸ್ತು. ಯಾವ ಮಕ್ಕಳು ಫಸ್ಟ್ ಮಲಿಕೊಂತಾರೋ ಅವ್ರಿಗೆ ಮಾಡ್ತಾರೆ. ನನ್ನ ಮಗನೂ ಮಲಿಕೊಂಡ. ನನ್ನ ಮಗಂದು EGG ಎಲ್ಲ ಆಯಿತು. ಅವನು ಸೈಡಲ್ಲಿ ಮಲಗಿದ್ದ. ನಾನು ಹೋಗಿ ಯಾವಾಗ ಕರೀತಾರೆ ಅಂತ ಕಾಯ್ಕೊಂಡು ಕೂತಿದ್ದೆ. ತುಂಬಾ ಲೇಟ್ ಕರೆದಿದ್ದು. ನಮ್ಮದು 7-8 ಗಂಟೆ ಮೇಲೇ ನಮ್ಮದು ಕರೆದಿದ್ದು. ತುಂಬಾ ಜನ ಇರ್ತಾರೆ, ತುಂಬಾ ಮಕ್ಕಳು ಕೂಡ ಬರ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ. ನಿಮ್ಮ ಮಕ್ಳಿಗೂ ಯಾರಿಗಾರು ಪಿಡ್ಸ್ ಬರೋದು, ಓಡಾಡೋಕ್ಕಾಗ್ದಿಲ್ಲ ಮಕ್ಕಳಿಗೆ, ಮತ್ತು ಏನೇ ನರದ ಪ್ರಾಬ್ಲಮ್ ಇದ್ರೂ, ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ, ವೈಬ್ರೇಟ್ ಬರೋ ಮಕ್ಕಳಿಗೆಲ್ಲ ಇಲ್ಲಿ ಕರ್ಕೊಂಡೋಗಿ ತೋರಿಸಿ ತುಂಬಾ ಚೆನ್ನಾಗಿ ನೋಡ್ತಾರೆ. ನೆಕ್ಸ್ಟ್ ನಮ್ಮದು ಬಂತು. ನಾವು ಕೂಡ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ. ತುಂಬಾ ಚೂಟಿ ಆಗಿದ್ದೇನೆ. ಫಸ್ಟ್ ಟೈಮಲ್ಲಿ ನರ ವೀಕ್ ಇತ್ತಂತೆ ನನ್ನ ಮಗನಿಗೆ. ಈಗ ಕ್ಯೂರ್ ಆಗಿದೆಯಾ ಅಂದ್ಬಿಟ್ಟು EGG ಮಾಡಿದ್ದು. ಈಗಲೂ ಸ್ವಲ್ಪ ಹಾಗೆ ಇದೆಯಂತೆ. ಹಾಗಾಗಿ ಅವನಿಗೆ 2 ಇಯರ್ ಔಷಧಿ ಕಂಟಿನ್ಯೂ ಮಾಡಲೇಬೇಕು ನೀವು, ನಾವು ಕೊಟ್ಟಿರೋದು ಅಂತ ಹೇಳಿದ್ರು. ಹಾಗಾಗಿ ನನ್ನ ಮಗಂಗೆ ಇವಾಗ 4 ರನ್ನಿಂಗ್ ಆಗ್ತಾಯಿದೆ. ಇನ್ನು 2 ಇಯರ್ಸ್ ಹಾಕಲೇಬೇಕು ನಾವು ಔಷಧಿನ ಅಂದ್ಬಿಟ್ಟು ಕೇಳ್ಕೊಂಡು ಹೊರಡೋ ಅಷ್ಟರಲ್ಲಿ 8:30 ಆಗಿತ್ತು ನಮ್ಮದು. ಯಾರಾದರೂ ಅಲ್ಲಿ ತೋರಿಸ್ಬೇಕು ಅಂತ ಹೋಗೋದಾದರೂ 1 ದಿನ 2 ದಿನ ಹಾಗೇ ಆಗುತ್ತೆ. ಯಾರ್ದಾದ್ರು ರಿಲೇಷನ್ ಮನೆ ಇದ್ದರೆ ಅಲ್ಲೇ ಆಲ್ಟ್ ಆಗಿಬಿಡಿ. ದೂರದಿಂದ ಹೋಗೋರು ಆದರೆ ಹೋಗೋಕ್ಕಾಗಲ್ಲ, ಬಸ್ಸಲ್ಲಿ ಗಾಡೀಲಾದರೆ. ಕಾರಲ್ಲಲ್ವ ನಮ್ಮದು ಅಂತ ಅಂದ್ಬಿಟ್ಟು ನಾವು ಮತ್ತೆ ಮನೆಗೆ ಹೋಗೋಣ ಅಂತ ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಫೋನ್ ಮಾಡಿ, ಇಲ್ಲೇ ನಮ್ಮ ಅತ್ತೆ ಮನೆ ನಿಯರೇ ಇರೋದು, ಬಂದು ಹೋಗಿ ಅಂತ ಅಂದರು. ನೋಡಿ, ನಾವು ನಮ್ಮ ಅತ್ತೆ ಮನೆಗೂ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಹೋಗಿ RCB ಮ್ಯಾಚ್ ನಡೀತಿತ್ತು, ಹಾಗೆ ನೋಡ್ತಾ ಕೂತಿದ್ವಿ. ನನ್ನ ಮಗಂಗೆ ಮಗಳಿಗೆ ಇಬ್ರಿಗೂ ಊಟ ತಿನ್ನಿಸಿರ್ಲಿಲ್ಲ, ಬೆಳಗ್ಗೆ ತಿನ್ನಿಸಿದ್ದು. ಹಾಗಾಗಿ ಅವ್ರಿಗೂ ಊಟ ಫಸ್ಟ್ ತಿನ್ನಿಸ್ಬಿಟ್ಟು ಹಾಗೆ ನಾವು ಮಾತಾಡ್ಕೊಂಡು ನಾವು ಕೂಡ ಊಟ ತಿಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.